ಮೊದಲನೇ PUC ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೀವೀಗಾಗಲೇ ಹಿಂದಿನ ತರಗತಿಯಲ್ಲಿ ಈ ಶಿಶು ಮಕ್ಕಳಿಗೆ ಮಹಾದೇವ ಈ ಒಂದು ಪದ್ಯಭಾಗದಲ್ಲಿ ಜನಪದ ಒಂದು ಕಾವ್ಯದಲ್ಲಿ ಈಗಾಗಲೇ ಮಹಾದೇವ ಆಗಿರ್ತಕ್ಕಂಥವನು ಸತ್ಯವಂತಿಯಾದಂತಹ ಸಂಕಮನ ಮಕ್ಕಳಾಗಿರ್ತಕ್ಕಂತಹ ಕಾರಯ್ಯ ಮತ್ತು ಬಿಲ್ಲಯ್ಯನ ದತ್ತವಿಗೆ ಪಡ್ಕೊಂಡಿದ್ದಾನೆ. ಅಂದರೆ ಈಗಾಗಲೇ ಸತ್ಯವನ್ನು ಪರೀಕ್ಷಿಸಿ ಬೇಡರ ಕನ್ನಯ್ಯನ ಪಡೆದಿದ್ದೀನಿ. ಅದೇ ರೀತಿಯಾಗಿ ಸತ್ಯವಂತಿಯಾಗಿರ್ತಕ್ಕಂಥ ಸಂಕಮನ ಮಕ್ಕಳಾಗಿರ್ತಕ್ಕಂಥ ಕಾರಯ್ಯ ಮತ್ತು ಬಿಲ್ಲಯ್ಯರನ್ನು ದತ್ತವಿಗೆ ಪಡ್ಕೊಂಡಿದ್ದೀನಿ. ಈ ಮೂವರು ಮಕ್ಕಳು ಯಾವುದೇ ಸಮಯದಲ್ಲಿ ಆಗಲಿ ಎಂಥ ಕಷ್ಟದ ಸಮಯದಲ್ಲೂ ಆಗಲಿ ನನ್ನನ್ನು ಬಿಟ್ಟು ಹೋಗುವಂಥವರು ಅಲ್ಲ. ಈ ಮೂವರು ಮಕ್ಕಳು ಸೇರಿ ಈಗ ನನ್ನ ಪೂಜೆಗೆ ಹೂ ತರೋದಕ್ಕೆ ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ. ಹಾಗಾಗಿ ಈ ಮೂವರು ಮಕ್ಕಳ ಸತ್ಯವನ್ನು ನಾನು ಈಗ ಪರೀಕ್ಷೆ ಮಾಡಬೇಕು. ಈ ಮೂವರು ಮಕ್ಕಳ ಸತ್ಯವನ್ನು ಪರೀಕ್ಷೆ ಮಾಡಲು ಮಹಾದೇವ ಏನು ಮಾಡಬೇಕೆನ್ನುತ್ತಾನೆ, ಮಾಯಾದ ಮಳೆಯನ್ನು ಕರೆದು ಈ ಮೂವರು ಮಕ್ಕಳ ಸತ್ಯವನ್ನು ನಾನು ಈಗ ಪರೀಕ್ಷೆ ಮಾಡಬೇಕು ಅಂತ ಬಯಸ್ತಾನೆ. ಮಾಯಾದ ಮಳೆಯನ್ನು ಕರೆದು ಸುರಿಸಿ ಈ ಮೂವರು ಮಕ್ಕಳ ಪರೀಕ್ಷೆಯನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡ್ತಾನೆ. ಆ ನಿರ್ಧಾರವನ್ನು ಮಾಡಿ ಮಹಾದೇವ ಯಾರ್ಯಾರ ಸಹಾಯವನ್ನು ಹೇಗೆ ಪಡೀತಾನೆ ಅಂತಂದರೆ, ಮಳೆ ದೇವರಾಗಿರ್ತಕ್ಕಂಥ ದೇವೇಂದ್ರನ ಹತ್ತಿರ ಬಂದು ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನು ಕಳಗಪ್ಪ, ಹಳ್ಳ ಕೊಳ್ಳ ತುಂಬಿ ತುಳುಕುವಂತಹ ಮಾಯಾದ ಮಳೆಯನ್ನು ಕಳುಹಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಮಹಾದೇವನ ಸಹಾಯವನ್ನು ಬೇಡ್ತಾನೆ. ಅನಂತರ ಇಲ್ಲಿ ವಾಸುದೇವ ಅಂದರೆ ಇಲ್ಲಿ ವಾಯುದೇವನಾಗಿರ್ತಕ್ಕಂತಹ ವಾಯುದೇವನ ಹತ್ತಿರ ಬಂದು ಜಗತ್ತೆಲ್ಲ ಬುಗುರಿ ತಿರುಗುವಂತಹ ಸುಂಟರಗಾಳಿಯನ್ನು ನೀನು ಕಳಿಸ್ಬೇಕು, ಜಗತ್ತೆಲ್ಲ ಬುಗುರಿ ತಿರುಗುವಂತೆ ಸುಂಟರಗಾಳಿಯನ್ನು ಕಳಿಸ್ಬೇಕು. ಅದು ಯಾವ ರೀತಿ, 4 ಲೋಕಗಳು ಒಂದಾಗುವಂತೆ ಜಗತ್ತೆಲ್ಲ ಬುಗುರಿ ತಿರುಗುವಂತಹ ಸುಂಟರಗಾಳಿಯನ್ನು ನೀನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ವಾಯುದೇವನನ್ನು ಕೇಳ್ತಾನೆ. ಅನಂತರ ಬಂದು ಗುಡುಗರಾಜಮ್ಮನನ್ನು ಕರೆದು ನೀನು ಗುಡುಗಬೇಕು, ನಿನ್ನ ಮಗ ಆಗಿರ್ತಕ್ಕಂತಹ ಬೊಮ್ಮರಾಯನ ಜೊತೆ ಸೇರಿಕೊಂಡು ಮಾಯಾದ ಸಿಡಲನ್ನು ನೀನು ಕೊಡಬೇಕು ಅಂತೇಳ್ಬಿಟ್ಟು ಈ 4 ಜನರ ಸಹಾಯವನ್ನು ಬೇಡ್ತಾರೆ. ಈ 4 ಜನರ ಸಹಾಯವನ್ನು ಬೇಡಿದಂತಹ ಮಹಾದೇವನ ಕೇಳಿದಂತಹ ಒಂದು ಪ್ರಶ್ನೆಗಳಿಗೆ ನೀವು ಏನು ಉತ್ತರ ನೀಡ್ತೀರಪ್ಪ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಆಯಿತು ಮಹಾದೇವ, ನೀವು ಹೇಳ್ದಂಗೆ ಒಪ್ಕೊತೀವಿ ಅಂತ ಮಹಾದೇವನು ಹೇಳಿದಾಗೆ ತಮ್ಮ ರೌದ್ರತೆಗಳನ್ನು ತೋರಿಸೋದಕ್ಕೆ ಸಿದ್ಧರಾಗ್ತಾರೆ. ಆ ರೌದ್ರತೆಗಳನ್ನು ತೋರಿಸೋದಕ್ಕೆ ಸಿದ್ಧರಾಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಕಡ್ಡಿ ಹಳ್ಳಕ್ಕೆ ಹೋಗಿರ್ತಕ್ಕಂತಹ ಪುಷ್ಪತಳದಕ್ಕೆ ಕಡ್ಡಿ ಹಳ್ಳಕ್ಕೆ ಹೋಗಿರ್ತಕ್ಕಂತಹ ಆ ಮಕ್ಕಳ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಹೇಗಿದೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಆ ಕಡ್ಡಿ ಹಳ್ಳದಲ್ಲಿ ಮಹಾದೇವ ಇವರೆಲ್ಲರ ಸಹಾಯವನ್ನು ಬೇಡಿ ಈ ರೌದ್ರತೆಗಳನ್ನು ತೋರಿಸಲು ಮುಂದಾಗ್ತಾರೆ. ಆ ಮಕ್ಕಳ ಒಂದು ಭಾವನೆಯಲ್ಲಿ, ಆ ಮಕ್ಕಳ ಮನಸ್ಸಿನಲ್ಲಿ ಭಕ್ತಿ ಅಂತಕ್ಕಂಥದ್ದು ಯಾವ ರೀತಿ ಹೊರಬರುತ್ತೆ ಅಂತಕ್ಕಂಥದ್ದನ್ನ ಶಿವ ಪರೀಕ್ಷೆ ಮಾಡೋದಕ್ಕಾಗಿ ಈ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ. ಸರ್ ನೋಡಿ, ಇಲ್ಲಿಂದ ಮುಂದುವರಿಸಿದ್ರೆ, ಕಾರೆಂಬ ಕತ್ತಲ್ಯ ಮಾಡವರೆ ಜೋರೆಂಬ ಮಳೆಯ ಕರೆದವರೆ, ಕಾರೆಂಬ ಕತ್ತಲ್ಯ ಮಾಡವರೆ ಜೋರೆಂಬ ಮಳೆಯ ಕರೆದವರೆ, ಒಂದೊಂದು ಚೆಂಡನ ಗಾತ್ರ ಹನಿಗಳು ಅಟ್ಟ ಬೆಟ್ಟಕ್ಕೆ ಸುರಿಯಾವು, ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದೋ ಅಂತ ಹೇಳ್ತಾರೆ. ಅಂದರೆ ಈಗ ಯಾವಾಗ ಈ ಮಹಾದೇವ ಈ 4 ಜನರ ಸಹಾಯವನ್ನು ಬೇಡ್ತಾನೋ, ತಮ್ಮ ರೌದ್ರತೆಯನ್ನು ತೋರಿಸ್ಬೇಕು, ತಮ್ಮ ವಿಶ್ವರೂಪವನ್ನು ನೀವು ತಮ್ಮ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇದ್ದಕ್ಕಿದ್ದಾಗೆ ಆ ಕಡ್ಡಿ ಹಳ್ಳದಲ್ಲಿ ಕಾರೆಂಬ ಕತ್ತಲ್ಯ ಮಾಡವ್ರೆ. ಕಾರೆಂಬ ಕತ್ತಲ್ಯ ಅಂತಂದರೆ ಇದ್ದಕ್ಕಿದ್ದ ಹಾಗೆ ಕಗ್ಗತ್ತಲು ಅಂತಕ್ಕಂಥದ್ದು ಆವರಿಸುತ್ತೆ. ಜೋರೆಂಬ ಮಳೆಯ ಕರೆದವರೇ, ಇದ್ದಕ್ಕಿದ್ದಾಗೆ ಕಗ್ಗತ್ತಲು ಅಂತಕ್ಕಂಥದ್ದು ಆವರಿಸಿ ಜೋರಾಗಿ ಮಳೆ ಅಂತಕ್ಕಂಥದ್ದು ಸುರಿಯಲಾರಂಭಿಸುತ್ತೆ. ಎಂತಹ ಮಳೆ ಸುರಿಯಲಾರಂಭಿಸುತ್ತೆ, ಒಂದೊಂದು ಚೆಂಡಿನ ಗಾತ್ರ ಹನಿಗಳು ಅಟ್ಟ ಬೆಟ್ಟಕ್ಕೆ ಸುರಿದವು. ಅಂದರೆ ಒಂದೊಂದು ಚೆಂಡಿನ ಗಾತ್ರದ ಹನಿಗಳ ರೂಪದಲ್ಲಿ ಒಂದೊಂದು ಚೆಂಡಿನ ಅಂತಂದ್ರೆ ಚೆಂಡಿನ ಗಾತ್ರದ ಹನಿಗಳ ರೂಪದಲ್ಲಿ ಅಟ್ಟ ಬೆಟ್ಟಕ್ಕೆ ಸುರಿದವು. ಅಟ್ಟ ಬೆಟ್ಟ ಅಂತಂದಲ್ಲಿ ಬೆಟ್ಟ ಗುಡ್ಡ ಅಂತ ಕರಿತೀವಿ. ಅಟ್ಟ ಬೆಟ್ಟ ಅಂದಲ್ಲಿ ಬೆಟ್ಟ ಗುಡ್ಡಕ್ಕೆ ಸುರಿಯಲಾರಂಭಿಸ್ತವೆ, ಬೆಟ್ಟ ಗುಡ್ಡಗಳಿಗೆ ಸುರಿಯಲಾರಂಭಿಸ್ತವೆ. ಅಂದ್ರಲ್ಲಿ ಆ ಮಕ್ಕಳಾಗಿರ್ತಕ್ಕಂಥ ಈಗಾಗಲೇ ಶಿವನ ಪೂಜೆಗೆ ಹೂವನ್ನು ತರೋದಕ್ಕೆ ಎಲ್ಲಿಗೆ ಹೋಗಿದ್ದಾರೆ, ಕಡ್ಡಿ ಹಳ್ಳಕ್ಕೆ ಹೋಗಿದ್ದಾರೆ. ಆ ಕಡ್ಡಿ ಹಳ್ಳದಲ್ಲಿ ಯಾವ ರೀತಿಯ ಒಂದು ಪ್ರಭಾವ ಅಂತಕ್ಕಂಥದ್ದು, ಪರಿಸರ ಅಂತಕ್ಕಂಥದ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಇದ್ದಕ್ಕಿದ್ದಾಗೆ ಕಗ್ಗತ್ತಲು ಅಂತಕ್ಕಂಥದ್ದು ಆವರಿಸ್ಬಿಡುತ್ತೆ. ಆ ಕಗ್ಗತ್ತಲು ಆವರಿಸ್ತಾ ಇದ್ದಂಗೆ ಜೋರಾಗಿ ಮಳೆ ಅಂತಕ್ಕಂಥದ್ದು ಸುರಿಯಲಾರಂಭಿಸ್ತಾ ಇದೆ. ಯಾವ ರೀತಿ ಮಳೆ ಸುರಿಯಲಾರಂಭಿಸ್ತಾ ಇದೆ ಅಂತಂದರೆ, ಒಂದೊಂದು ಚೆಂಡಿನ ಗಾತ್ರದ ಹನಿಗಳ ರೂಪದಲ್ಲಿ. ಕೆಲವು ಸಂದರ್ಭಗಳಲ್ಲಿ ನೀವು ನೋಡಬೇಕು,
ಅವು ಕೆಲವೊಂದು ಸಂದರ್ಭಗಳಲ್ಲಿ ಒಂದೊಂದು ಹನಿ ಅಂತಕ್ಕಂಥ ಇಷ್ಟಪ್ಪ ಬೀಳುತ್ತೆ. ಹಿಂದೆ ನಮ್ಮ ತಲೆ ಮೇಲೆ ಬಿದ್ದಾಗ ಯಾರಾದರೂ ಕಲ್ಲು ತಗೊಂಡು ಹಾಕಿದ್ರೆ ಅನ್ಕೋಬೇಕು. ಅಂದರೆ ನಾವು ಹಿಂದಕ್ಕೆ ತಿರುಗಿ ನೋಡ್ತೀವಿ, ಯಾರು ಕಲ್ಲಲ್ಲಿ ಹಾಕಿದ್ದು ಅಂತ. ಕಲ್ಲಲ್ಲಿ ಹಾಕಿದಾಗ ಮೇಲೆಯಿಂದ ಹನಿ ಬಿದ್ದದು. ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸಬಾರ್ದು ಮಳೆ ಬರುತ್ತೆ. ಒಂದೊಂದು ಸಂದರ್ಭದಲ್ಲಿ ಅಂದರೆ ಒಂದೊಂದು ಮೂರು ಹನಿಗಳು ಬಂದು ನಿಂತೋಗುತ್ತೆ. ಅಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಫಟ್ ಅಂತ ಬಿದ್ದರೆ, ಜೋರಾಗಿ ಇಷ್ಟಿದ್ದಪ್ಪ ಹನಿ ಬಿದ್ದರೆ ನಾವು ಅಯ್ಯೋ ಯಾರನ್ನ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತೀವಿ. ಅಂದರೆ ಇದು ಆ ಕಡೆ ಈ ಕಡೆ ನೋಡ್ತಕ್ಕಂಥದ್ದಲ್ಲ, ಒಂದೊಂದು ಚೆಂಡಿನ ಗಾತ್ರದ ಹನಿಗಳ ರೂಪದಲ್ಲಿ ಅಟ್ಟ ಬೆಟ್ಟಕ್ಕೆ, ಬೆಟ್ಟ ಗುಡ್ಡ ಒಂದಾಗುವಂತೆ ಆ ಮಳೆ ಅಂತಕ್ಕಂಥ ಸುರಿಯಲಾರಂಭಿಸುತ್ತೆ. ಗಂಗೆ ಸುರಿಯುವ ರಭಸಿಗೆ ಭೂಮಿ ಆಕಾಶ ಒಂದಾದೋ. ಅಂದರೆ ಈ ಗಂಗೆ ಸುರಿಯುವ ರಭಸಿಗೆ, ರಭಸು ಅಂತಂದಲ್ಲಿ ರಭಸಕ್ಕೆ, ರಭಸು ಅಂತಂದಲ್ಲಿ ರಭಸಕ್ಕೆ, ಆ ಗಂಗೆ ಅಂತಕ್ಕಂಥದ್ದು ಸುರಿಯುವಂತಹ ಒಂದು ರಭಸಕ್ಕೆ ಭೂಮಿ ಆಕಾಶ ಒಂದಾಗುವಂತೆ ಕಾಣುತ್ತೆ. ಭೂಮಿ ಆಕಾಶ ಒಂದಾಗುವಂತೆ ಕಾಣುತ್ತೆ ಅಂತ. ಭೂಮಿ ಆಕಾಶ ಎಲ್ಲಿ ಒಂದಾಗೋದಿಲ್ಲ, ಒಂದಾಗುವಂತೆ ಕಾಣೋದು ಅಂತಂದರೆ, ಈಗ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ವಾಹನದಲ್ಲಿ ಹೋಗ್ತಾ ಇದ್ದಂಥ ಒಂದು ಸಂದರ್ಭ, ಬಸ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮಳೆ ಜೋರಾಗಿ ಬೀಳ್ತಾ ಇರಬೇಕಾದ್ರೆ ಭೂಮಿ ಮೇಲೆ ಆ ಒಂದೊಂದು ಚೆಂಡಿನ ಗಾತ್ರದ ಹನಿಗಳಂತಕ್ಕಂಥ ಭೂಮಿ ಮೇಲೆ ಬಿದ್ದಂತಹ ರಭಸಕ್ಕೆ ಒಂದತಿ ಹೊಗೆ ಥರ ಮೇಲಕ್ಕೆ ಹೇಳ್ತಾ ಇರುತ್ತೆ. ಆ ಹೊಗೆ ಮಂಜಿನ ರೀತಿಯಲ್ಲಿ ಮೇಲಕ್ಕೆ ಎದ್ದೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಂದೆ ಇದ್ದಂಥ ವಾಹನ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆವಾಗ ಎಲ್ನೂರಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಸೈಡ್ಗೆ ನಿಂತ್ಕೊಂಡ್ಬಿಡ್ತಾರೆ. ಕಾರಣ ಭೂಮಿ ಆಕಾಶ ಒಂದಾಗುವಂತೆ ಮಳೆ ಅಂತಕ್ಕಂಥ ಸುರಿಯಲಾರಂಭಿಸುತ್ತೆ ಅಂತ. ಆ ಒಂದು ಇದನ್ನೇ ನಾವು, ಆ ಒಂದು ಸನ್ನಿವೇಶವನ್ನೇ ಈ ರೀತಿ ಹೇಳ್ತೀವಿ, ಭೂಮಿ ಆಕಾಶ ಒಂದಾಗುವಂತೆ ಮಳೆ ಸುರಿಯಲಾರಂಭಿಸ್ತು ಅಂತ. ಅಂದರೆ ಇಲ್ಲಿ ಇದ್ದಕ್ಕಿದ್ದಾಗೆ ಆ ಕಡ್ಡಿ ಹಳ್ಳದಲ್ಲಿ ಕಗ್ಗ ತೊಳಂತಕ್ಕಂಥದ್ದು ಆವರಿಸುತ್ತೆ, ಜೋರಾಗಿ ಮಳೆ ಅಂತಕ್ಕಂಥದ್ದು ಸುರಿಯಲಾರಂಭಿಸುತ್ತೆ. ಯಾವ ರೀತಿ ಮಳೆ ಸುರಿಯಲಾರಂಭಿಸುತ್ತೆ ಅಂತಂದರೆ, ಒಂದೊಂದು ಚೆಂಡಿನ ಗಾತ್ರದ ಹನಿಗಳ ರೂಪದಲ್ಲಿ ಆ ಮಳೆ ಅಂತಕ್ಕಂಥದ್ದು ಬೆಟ್ಟ ಗುಟ್ಟಕ್ಕೆ ಸುರಿಯಲಾರಂಭಿಸುತ್ತವೆ. ಈ ಗಂಗೆ ಸುರಿಯುವಂತಹ ಒಂದು ರಭಸಿಗೆ, ಗಂಗೆ ಸುರಿಯುವಂತಹ ರಭಸಕ್ಕೆ ಭೂಮಿ ಆಕಾಶ ಒಂದಾಗುವಂತೆ ಕಾಣುತ್ತೆ. ಇಲ್ಲಿ ಒಂದಂಕದ ಪ್ರಶ್ನೆ ಕೇಳ್ತಾರೆ ಮಕ್ಕಳ. ಏನೇನು ಒಂದಾಗುವಂತೆ ಮಳೆ ಅಂತಕ್ಕಂಥ ಸುರಿಯಲಾರಂಭಿಸಿತು? ಭೂಮಿ ಮತ್ತು ಆಕಾಶ ಒಂದಾಗುವಂತೆ. ಏನೇನು ಒಂದಾಗುವಂತೆ? ಭೂಮಿ ಮತ್ತು ಆಕಾಶ ಒಂದಾಗುವಂತೆ ಆ ಮಳೆ ಅಂತಕ್ಕಂಥದ್ದು ಸುರಿಯಲಾರಂಭಿಸುತ್ತೆ. ಈ ಮಳೆ ಏನು, ಯಾವ ರೀತಿಯ ಪರಿಣಾಮವನ್ನು, ಯಾವ ರೀತಿಯ ಹಾನಿಯನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ನೋಡೋದಾದರೆ ಇಲ್ಲಿ ಗಮನಿಸಿ. ಕಾಡು ಪ್ರಾಣಿಗಳು ಮಹಾದೇವ ಕೊರಕೊಲೆಲ್ಲ ತೇಲಿ ಓಹೋ, ಆ ಗಂಗೆ ಸುರಿಯುವಂತಹ ಒಂದು ರಭಸಕ್ಕೆ ಭೂಮಿ ಆಕಾಶ ಒಂದಾಗೋದಲ್ಲದೆ ಈ ಒಂದು ಕಾಡು ಪ್ರಾಣಿಗಳಾಗಿರ್ತಕ್ಕಂಥವು ಮಹಾದೇವ, ಈ ಕಾಡು ಪ್ರಾಣಿಗಳಾಗಿರ್ತಕ್ಕಂಥವು ಕೊರಕೊಲೆಲ್ಲ ತೇಲಿ ಓಹೋ. ಅಂದರೆ ಈ ಕಾಡು ಪ್ರಾಣಿಗಳೆಲ್ಲವೂ ಸಹ ನೀರಿನ ಕೊರಕೊಲಲು ಅಂತಂದರೆ ನೀರಿನ ತೆರೆಗಳಲ್ಲಿ ತೇಲಿ ಹೋಗ್ತವೆ ಅಂತ. ನೀವು ಆಗ ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಆದಂತಹ ಒಂದು ಅತಿಯಾದ ಒಂದು ಮಳೆ ಅಂತಕ್ಕಂಥದ್ದು ಬಿದ್ದಂಥ ಒಂದು ಸಂದರ್ಭದಲ್ಲಿ ನೋಡಬೇಕಾಗಿತ್ತು. ಇದೇ ರೀತಿಯ ಒಂದು ಪರಿಣಾಮ ಅಂತಕ್ಕಂಥ ಕೆಲವೊಂದು ಜಿಂಕೆಗಳಾಗಿರ್ತಕ್ಕಂಥದ್ದು, ಕೆಲವೊಂದು ನವಿಲುಗಳಾಗಿರ್ತಕ್ಕಂಥ, ಕೆಲವು ಹಾವುಗಳು ಸಮೇತನೇ ನೀರಿನಲ್ಲಿ ಸತ್ತು ತೇಲಿ ಬಿದ್ದೋಗಿದ್ದು ಅಂತ. ಕೆಲವೊಂದು ಕ್ರೂರ ಪ್ರಾಣಿಗಳು, ಹುಲಿ, ಸಿಂಹ, ಇವುಗಳು ಸಹ ಆ ನೀರಿನ ಕೊರಕೊಲಂದ ನೀರಿನ ತೆರೆಗಳಲ್ಲಿ ಸಹ ತೇಲಿ ಬಿದ್ದೋಗಿದ್ದು ಅಂತ. ಅದೇ ಪರಿಣಾಮ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕಾಡು ಪ್ರಾಣಿಗಳು ಮಾದೇವ ಕೊರಕೊಲೆಲ್ಲ ತೇಲಿ ಓಹೋ, ಅಂದರೆ ಕಾಡು ಪ್ರಾಣಿಗಳೆಲ್ಲವೂ ನೀರಿನ ತೆರೆಗಳಲ್ಲಿ ತೇಲಿ ಬಿದ್ದಿರ್ತವೆ. ಅದರ ಜೊತೆಗೆ ಆನೆ ಮದ್ದಾನೆಯಿಂದ ಹೊತ್ಕೊಂಡು ಹೋಯ್ತಾಳೆ ಗಂಗಮ್ಮ. ಈ ಆನೆ ಮತ್ತು ಮದ್ದಾನೆಗಳ ಹಿಂಡು ಅಂತಂದ್ರೆ, ಹಿಂಡು ಅಂದರೆ ಈ ಗುಂಪು ಅಂತ ಕರಿತೀವಿ. ಗುಂಪು ಅಂತಂದ್ರೆ ಕರಿತೀವಿ. ಈ ಆನೆ ಮತ್ತು ಮದ್ದಾನೆಗಳನ್ನು, ದೊಡ್ಡದಾಗಿರ್ತಕ್ಕಂಥ ಈ ಮದ್ದಾನೆಗಳನ್ನು ಈ ಗಂಗಮ್ಮ ಆಗಿರ್ತಕ್ಕಂಥ ಹೊತ್ಕೊಂಡು ಹೋಗ್ತಾ ಇದ್ದಾಳೆ, ಕೊಚ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಗಂಗೆ ಸುರಿಯುವಂತಹ ಒಂದು ರಭಸಕ್ಕೆ ಏನೇನು ಒಂದಾದವು ಅಂತಂದರೆ ಭೂಮಿ ಮತ್ತು ಆಕಾಶ ಒಂದಾದವು. ಈ ಒಂದು ಗಂಗೆ ಅಂತಕ್ಕಂಥದ್ದು ಅಲ್ಲಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತು, ಹಾನಿಯನ್ನು ಉಂಟು ಮಾಡ್ತು ಅಂತಂದರೆ, ಕಾಡು ಪ್ರಾಣಿಗಳೆಲ್ಲವೂ ಸಹ ನೀರಿನಲ್ಲಿ ತೇರಿ ಹೋದವು ಮತ್ತು ಆನೆ ಮತ್ತು ಆನೆಗಳ ಮದ್ದಾನೆಗಳ ಹಿಂಡನ್ನು, ಗುಂಪನ್ನು ಒತ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಗಂಗಮ್ಮ ಆಗಿರ್ತಕ್ಕಂಥ ಕೊಚ್ಕೊಂಡು ಹೋಗ್ತಾ ಇದ್ದಾಳೆ. ಅದರ ಜೊತೆಗೆ ಗುಡುಗು ಸಿಡಿಲಿನ ರಭಸಿಗೆ ನಡುಗೋದು 4 ಲೋಕಗಳು. ಈ ಗುಡುಗು ಮತ್ತು ಸಿಡಿಲಿನ ರಭಸಕ್ಕೆ 4 ಲೋಕಗಳು ನಡುಗಿ ಹೋಗ್ತಾ ಇದೆ. 4 ಲೋಕಗಳು ನಡುಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು. ಈ ಗುಡುಗು ಮತ್ತು ಸಿಡಿಲಿನ ರಭಸಕ್ಕೆ 4 ಲೋಕಗಳು ನಡುಗಿ ಹೋಗ್ತಾ ಇದೆ. ಈ ನಡುಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಆ ಮಕ್ಕಳ ಪರಿಸ್ಥಿತಿ ಅಂತಕ್ಕಂಥದ್ದು, ಆ ಮಕ್ಕಳು ಯಾವ ರೀತಿ ಪರಿತಪಿಸ್ತಾರೆ ಅಂತಕ್ಕಂಥದ್ದು ಈಗ ಶುರುವಾಗುತ್ತೆ. ಗಮನಿಸಿ. ಕಡ್ಡಿ ಹಳ್ಳದಲ್ಲಿ ಕನ್ನಯ್ಯ ಕತ್ತೆತ್ತಿ ಜಗವ ನೋಡವನೇ.
ಈ ಕಡ್ಡಿ ಹಳ್ಳಲ್ಲಿ ಬೇಡರ ಕನ್ನೆಯಾಗಿರ್ತಕ್ಕಂಥವನು ಕತ್ತನ್ನು ಎತ್ತಿ ಜಗತ್ತನ್ನ ನೋಡ್ತಾನೆ. ಏನಂತ ನೋಡ್ತಾನೆ? ಏನಪ್ಪಾ ಇದು ಎಂದೂ ಬಾರದೇ ಇರ್ತಕ್ಕಂಥ ಈ ಬಾರಿ ಮಳೆ ಇವತ್ತು ಬಂದಂತಹ ಕಾರಣವೇ ನಮಗೆ ಗೊತ್ತಾಗ್ತಾ ಇಲ್ಲಲ್ಲ ಅಂತೇಳ್ಬಿಟ್ಟು ಆ ಕಡ್ಡಿ ಹಳ್ಳದಲ್ಲಿ ಕನ್ನೆಯಾಗಿರ್ತಕ್ಕಂಥ ಕತ್ತನ್ನ ಎತ್ತಿ ನೋಡ್ತಾನೆ. ನೋಡುವಂತಹ ಸಂದರ್ಭದಲ್ಲಿ ಎಂದೂ ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ಕಾಣಲೋ ಅಂದ್ರೆ ಇಲ್ಲಿ ಎಂದೂ ಬಾರದೇ ಇರ್ತಕ್ಕಂತಹ ಮಾರಿ ಅಂದ್ರೆ ಎಂದೂ ಬಾರದೇ ಇರ್ತಕ್ಕಂತಹ ಈ ಭಾರಿ ಮಳೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಈ ಚಿತ್ರದಲ್ಲಿ ದೃಶ್ಯ ಅಂತಕ್ಕಂಥದ್ದು ಕಾಣ್ತಾ ಇದೆ ಅಂತಂದ್ರೆ ಏನೂ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಆ ನೀರು ಅಂತಕ್ಕಂಥದ್ದು ಸುರಿಯುವಂಥ ರಭಸಕ್ಕೆ ಆ ಹೊಗೆದ ರೂಪದಲ್ಲಿ ಮಂಜಿನ ರೂಪದಲ್ಲಿ ಮೇಲಕ್ಕೆ ಎದ್ದೇಳ್ತಾ ಇರುತ್ತೆ. ಇದರ ನಿಮಗೆ ಒಂದು ಅಲ್ಲೇ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಜೋಗ್ ಫಾಲ್ಸ್ ಅಂತಕ್ಕಂಥದ್ದು ಸುರಿಯುವಂಥ ಸಂದರ್ಭದಲ್ಲಿ ನೋಡಬೇಕು. ಇವಾಗ ನೋಡೋದಕ್ಕೆ ಎರಡು ಕಣ್ಣು ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ರಭಸವಾಗಿ ಹರಿತಾ ಇರುತ್ತೆ. ಆ ರಭಸವಾಗಿ ಹರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಮಂಜಿನ ರೀತಿಯಲ್ಲಿ ಹೊಗೆ ರೀತಿಯಲ್ಲಿ ಮೇಲಕ್ಕೆ ಹೋಗ್ತಾ ಇರತ್ತೆ. ಅದನ್ನೇ ಇಲ್ಲಿ ಎಂದೂ ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ಕಾಣಲೋ ಅಂದ್ರೆ ಇಲ್ಲಿ ಆ ಮಳೆ ಉಂಟು ಮಾಡ್ತಾ ಇರ್ತಕ್ಕಂಥ ಹಾನಿಯನ್ನ ನೋಡ್ತಾನೆ. ಏನು ಹಾನಿ ಅಂತಂದ್ರೆ ಕಾಡು ಪ್ರಾಣಿಗಳೆಲ್ಲ ನೀರಿನಲ್ಲಿ ತೇಲಿ ಹೋದವು. ಅದರ ಜೊತೆಗೆ ಆನೆ ಮತ್ತು ಮದ್ದಾನೆಗಳ ಹಿಂಡನ್ನ ಆ ಗಂಗಮ್ಮ ಆಗಿರ್ತಕ್ಕಂಥವಳು ಹೊತ್ಕೊಂಡು ಹೋಗ್ತಾ ಇದ್ದಾಳೆ, ಕೊಚ್ಕೊಂಡು ಹೋಗ್ತಾ ಇದ್ದಾಳೆ. ಈ ಪರಿಸ್ಥಿತಿಯನ್ನು ನೋಡಿದಂತಹ ಆ ಬೇಡರ ಕನ್ನೆಯ ಆಗಿರ್ತಕ್ಕಂಥ ಕತ್ತನ್ನ ಎತ್ತಿ ನೋಡಿ ಏನು ಅನ್ಕೊಳ್ತಾ ಇದೆ ಅಂತಂದ್ರೆ ಎಂದೂ ಬಾರದೇ ಇರತಕ್ಕಂಥ ಈ ಭಾರಿ ಮಳೆ ಎಂದೂ ಬರದೇ ಇರತಕ್ಕಂಥ ಈ ಭಾರಿ ಮಳೆ ಇವತ್ತು ಬಂದಂತಹ ಕಾರಣವೇ ಗೊತ್ತಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಈ ಕೆಟ್ಟ ಗಂಗೆ ಬಿಡೋಲ್ಲ ನಮ್ಮ ಹತ್ಕೊಂಡು ಹೋಗೋಳು. ಈ ಕೆಟ್ಟ ಗಂಗೆ ಆಗಿರ್ತಕ್ಕಂಥವಳು ನಮ್ಮನ್ನು ಸಹ ಬಿಡೋ ಆಗೋದಿಲ್ಲ. ಈ ಕೆಟ್ಟ ಗಂಗೆ ಆಗಿರ್ತಕ್ಕಂಥವಳು ನಮ್ಮನ್ನು ಸಹ ಬಿಡೋ ಆಗಿಲ್ಲ, ನಮ್ಮನ್ನು ಸಹ ಹೊತ್ಕೊಂಡು ಹೋಗೋ ಥರ ಬೀಳ್ತಾ ಇದೆ, ಸುರಿತಾ ಇದೆ ಅಂತ ಅವನ ಮನಸ್ಸಿನಲ್ಲಿ ಆ ಬೇಡರ ಕನ್ನಯ್ಯ ಆಗಿರ್ತಕ್ಕಂಥ ಅನ್ಕೊಳ್ತಾ ಇದ್ದಾನೆ. ಅದ್ರ ಜೊತೆಗೆ ಕಾರಯ್ಯ ಬಿಲ್ಲಯ್ಯ ಬೇಡರ ಕನ್ನಯ್ಯ ದಿಕ್ಕೆಟ್ಟು ದುಃಖ ಪಡ್ತಾರೆ ಅಂದಲ್ಲಿ ಆ ಗಂಗೆ ಸುರಿಯುವಂತಹ ರಭಸಕ್ಕೆ ಆ ಗಂಗೆ ಉಂಟು ಮಾಡ್ತಾ ಇರತಕ್ಕಂತಹ ಹಾನಿಗಳನ್ನು ನೋಡಿದಂತಹ ಈ ಮಕ್ಕಳು ಎಂದೂ ಬಾರದೇ ಇರ್ತಕ್ಕಂತಹ ಈ ಬಾರಿ ಮಳೆ ಇವತ್ತು ಬಂದಂತಹ ಕಾರಣವೇ ನಮಗೆ ಗೊತ್ತಾಗ್ತಾ ಇಲ್ವಲ್ಲ. ಈ ಕೆಟ್ಟ ಗಂಗೆ ಆಗಿರ್ತಕ್ಕಂಥ ನಮ್ಮನ್ನು ಸಹ ಬಿಡುವಾಗಿಲ್ಲ, ನಮ್ಮನ್ನು ಸಹ ಹೊತ್ಕೊಂಡು ಹೋಗೋಳು. ಯಾವ ರೀತಿ ಆ ಕಾಡು ಪ್ರಾಣಿಗಳು ಆ ತೇಲಿ ಹೋಗ್ತಾ ಇದ್ದಾವೋ ಅದರ ಜೊತೆಗೆ ಆನೆ ಮತ್ತು ಮದ್ದಾನೆಗಳ ಹಿಂಡನ್ನ ಈ ಗಂಗೆ ಆಗಿರ್ತಕ್ಕಂಥ ಹೊತ್ಕೊಂಡು ಹೋಗ್ತಾ ಇದ್ರು, ಅದೇ ರೀತಿಯಾಗಿ ಈ ಕೆಟ್ಟ ಗಂಗೆ ನಮ್ಮನ್ನು ಸಹ ಹೊತ್ಕೊಂಡು ಹೋಗೋಗೆ ಇದ್ದಾಳೆ, ನಮ್ಮನ್ನು ಸಹ ಬಿಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರಯ್ಯ ಬಿಲ್ಲಯ್ಯ ಮತ್ತು ಬೇಡರ ಕನ್ನಯ್ಯ ಆಗಿರ್ತಕ್ಕಂಥ ದಿಕ್ಕು ತೋಚದ ರೀತಿಯಲ್ಲಿ, ದಿಕ್ಕು ಕಾಣದ ರೀತಿಯಲ್ಲಿ ಅಲ್ಲಿ ದುಃಖವನ್ನ ಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಬಂಧು ಬಳಗ ಇಲ್ದವರಿಗೆ ಸ್ವಾಮಿ ನೀನೆಂತ ಬಂಧನ ಕೊಟ್ಟೆಪ್ಪ ಅಂದ್ರೆ ಬಂಧು ಬಳಗ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥವ್ರಿಗೆ ನೀನು ಎಂತಹ ಒಂದು ಶಿಕ್ಷೆಯನ್ನು ಕೊಟ್ಟಪ್ಪ ತಂದೆ ಆ ದೇವರೇ. ಬಂಧು ಬಳಗ ಅಂತಕ್ಕಂಥ ಇಲ್ಲದೆ ಇರತಕ್ಕಂಥ ಅನಾಥರಾಗಿರ್ತಕ್ಕಂಥ ನಮಗೆ ನೀನು ಎಂತಹ ಒಂದು ಬಂಧನ ಕೊಟ್ಟೆಪ್ಪ, ನೀನು ಎಂತಹ ಒಂದು ಶಿಕ್ಷೆಯನ್ನ ನೀಡಿದೆ ಅಂತ ಹೇಳ್ಬಿಟ್ಟು ನೋಡಿ. ಈಗ ಆ ಮಹಾದೇವ ಆಗಿರ್ತಕ್ಕಂಥವನು ಪರೀಕ್ಷೆನ ಮಾಡ್ತಾ ಇದ್ದರು. ಅಂದರೆ ಪರೀಕ್ಷೆನ ಒಡ್ಡೋದಕ್ಕಾಗಿ ಈ 4 ಜನರ ಸಹಾಯವನ್ನು ಬೇಡಿ ಈ ರೀತಿಯ ಒಂದು ಪರಿಣಾಮಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಆ ಮಕ್ಕಳ ಮನಸ್ಸಿನಲ್ಲಿ, ಆ ಮಕ್ಕಳ ಒಂದು ಬಾಯಲ್ಲಿ ಯಾವ ರೀತಿಯ ಒಂದು ಆ ಮನಸ್ಸು ಅಂತಕ್ಕಂಥ, ಯಾವ ರೀತಿಯ ಒಂದು ಸನ್ನಿವೇಶ, ಯಾವ ರೀತಿಯ ಒಂದು ಅಕ್ಷರಗಳು ಅಂತಕ್ಕಂಥ ಅವ್ರ ಬಾಯಿಂದ ಬರುತ್ತೆ ಅಂತಕ್ಕಂಥದ್ದನ್ನೇ ಈಗ ಅವ್ರ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಷ್ಟೇ. ಯಾರು ಇಲ್ಲಿ ಮಹಾದೇವ ಆಗಿರ್ತಕ್ಕಂಥ ನೋಡಿ. ಮಕ್ಕಳಲ್ಲಿ ಬಂಧು ಬಳಗ ಇಲ್ದವರಿಗೆ ಸ್ವಾಮಿ ನೀನು ಎಂಥ ಬಂಧನ ಕೊಟ್ಟಪ್ಪ ಅಂದರೆ ಬಂಧು ಬಳಗ ಅಂತಕ್ಕಂಥ ಇಲ್ಲದೆ ಇರ್ತಕ್ಕಂಥ ನಮ್ಮ ಅನಾಥರಿಗೆ ನೀನು ಎಂತಹ ಒಂದು ಶಿಕ್ಷೆಯನ್ನು ಕೊಟ್ಟಪ್ಪ ತಂದೆ ಅಂತ ಹೇಳ್ಬಿಟ್ಟು ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯೇ ಮುಚ್ಚಿ ಹೋಯ್ತು. ಈ ಹುಚ್ಚು ಗಂಗಮ್ಮ ಅಂತಕ್ಕಂಥದ್ದು ಬಂದು ಈ ಕೆಟ್ಟ ಗಂಗೆ ಅಂತಕ್ಕಂಥದ್ದು ಬಂದು ನಮ್ಮ ಅಪ್ಪ ಆಗಿರ್ತಕ್ಕಂಥ, ನಮ್ಮ ತಂದೆ ಆಗಿರ್ತಕ್ಕಂಥ, ನಮ್ಮ ದೇವರಾಗಿರ್ತಕ್ಕಂತಹ ಅವರ ಗುಡಿನೇ ಮುಚ್ಚಿ ಹೋಗ್ತಾ ಇದೆ, ದೇವಸ್ಥಾನನೇ ಮುಚ್ಚಿ ಹೋಗ್ತಾ ಇದೆ. ಇಂತಹ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬಾಳೋದೇನೋ ಮಹಾದೇವ ಅಂತ ಹೇಳ್ತಾರೆ ನೋಡಿ. ಮಕ್ಕಳಲ್ಲಿ ಯಾವ ರೀತಿಯ ಭಾವನೆ ಅಂತಕ್ಕಂಥದ್ದು ಹೊರಬರ್ತಾ ಇದೆ ಅಂತ ಅಂದರೆ ಈ ಹುಚ್ಚು ಗಂಗಮ್ಮ ಅಂತಕ್ಕಂಥದ್ದು ಬಂದು ನಮ್ಮ ಅಪ್ಪನ ಗುಡಿಯೇ ಮುಚ್ಚಿ ಹೋಗ್ತಾ ಇದೆ. ಈ ಹುಚ್ಚು ಗಂಗಮ್ಮ ಅಂತಕ್ಕಂಥದ್ದು ಬಂದು ನಮ್ಮ ಅಪ್ಪನ ಗುಡಿಯೇ ಮುಚ್ಚಿ ಹೋಗ್ತಾ ಇದೆ. ಇಂತಹ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬದುಕೋದಕ್ಕೆ ಸಾಧ್ಯನಾ ಅಂತೇಳ್ಬಿಟ್ಟು ಆ ಮಕ್ಕಳು ಪರಿತಪಿಸ್ತಾ ಇದ್ದಾರೆ. ಆ ಪರಿತಪಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ನೀವು ನೋಡಬೇಕು, ಬಾಯಿ ಬಡ್ಕೋತಾನೆ ಸತ್ಯವುಳ್ಳ ಬೇಡರ ಕನ್ನಯ್ಯ ಅಂದರೆ ಇಲ್ಲಿ ಬಾಯಿ ಬಡ್ಕೊಳ್ಳೋದಕ್ಕೆ ಶುರುವಾಗ್ತಾ ಇದೆ. ಆ ಸತ್ಯವಂತೆ ಆಗಿರ್ತಕ್ಕಂಥ ಬೇಡರ ಕನ್ನಯ್ಯ ಆಗಿರ್ತಕ್ಕಂಥ ಬಾಯಿ ಬಡ್ಕೊಳ್ತಾ ಇದ್ದಾನೆ. ಏನಂತ ಇಂಥ ದೊಡ್ಡ ಅಪ್ಪ ಮುಳುಗೋದ ಮೇಲೆ ನಾವು ಬದುಕೋದಕ್ಕೆ ಸಾಧ್ಯನಾ ಅಂತೇಳ್ಬಿಟ್ಟು ಬಾಯಿ ಬಡ್ಕೊಳ್ಳಲು ಶುರುವಾಗ್ತಾನೆ. ಅದ್ರ ಜೊತೆಗೆ ಬ್ಯಾಡ್ ಗೊಂಪನೆ ಒಲಿದಾನೆ ನಾ ಬೇಡ್ಕೊಳ್ತೀನಿ ಮಹಾದೇವ ಅಂದ್ರೆ ಇಲ್ಲಿ ಬ್ಯಾಡ್ ಗೊಂಪನೆ ಅಂತಂದ್ರೆ ಬೇಡರಿಗೆ ಒಲಿದಂತಹ, ಆ ಬೇಡರಿಗೆ ಒಲಿದಂತಹ ಮಹಾದೇವನೇ ನಾನು ಇವತ್ತು ನಿನ್ನನ್ನು ಬೇಡ್ಕೊಳ್ತಾ ಇದ್ದೀನಿ ಮಹಾದೇವ ಅಂತ
ಬ್ಯಾಡಗೊಂಟು ಅಂದರೆ ಕಂಪಣ ದೇವರು ಅಂತ ಕರಿತೀವಿ. ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಕಂಪಣ ದೇವರಾಗಿರ್ತಕ್ಕಂಥ ಪೂಜಿಸ್ತಕ್ಕಂಥ ದೇವರು, ಅದನ್ನು ಇಲ್ಲಿ ಬ್ಯಾಡಗಂಪನೆ ಅಲ್ದವನೇ ಕಂಪಣ ದೇವರು ಅಂತ ಕರಿತೀವಿ. ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ದೇವರು, ಪೂಜಿಸ್ತಕ್ಕಂತಹ ದೇವರು ಆ ಬ್ಯಾಡಗಂಪನೆ ಒಲಿದವನೇ, ಅಂದರೆ ಬೇಡರಿಗೆ ಒಲಿದಂತಹ ಮಾದೇವನೇ. ಆ ಬೇಡರಿಗೆ ಒಲಿದಂತಹ ಮಾದೇವನೇ ಇವತ್ತು ಬಂದು ನೀನು ಮುಖವನ್ನು ತೋರಿಸದೇ ಇದ್ರೆ ನಾನಿಂದು ಪ್ರಾಣವನ್ನು ಬಿಟ್ಬಿಡ್ತೀನಿ. ನೋಡಿ, ಬ್ಯಾಡಗಂಪನೆ ಒಲಿದವನೇ ನಾ ಬೇಡ್ಕೊಳ್ತೀನಿ ಮಾದೇವ, ಅಂದರೆ ಬೇಡರಿಗೆ ಒಲಿದಂತಹ ಮಾದೇವನೇ ಇವಾಗ ನಿನ್ನಲ್ಲಿ ನಾನು ಬೇಡ್ಕೊಳ್ತಾ ಇರೋದಿಷ್ಟೇ, ಪ್ರಾರ್ಥಿಸ್ತಾ ಇರೋದಿಷ್ಟೇ. ಏನಂತ, ನೀ ಬಂದು ಮುಖವ ತೋರದಿದ್ದರೆ ನಾನಿಂದು ಪ್ರಾಣ ಬಿಡ್ತೀನಿ. ನೀನು ಬಂದು ಈಗ ಮುಖವನ್ನು ತೋರಿಸದೇ ಇದ್ರೆ, ಮುಖ ಅಂತಂದ್ರೆ ಮುಖವನ್ನು ತೋರಿಸದೇ ಇದ್ರೆ ನಾನೀಗ ಪ್ರಾಣವನ್ನು ಬಿಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಮಕ್ಕಳ ಬಾಯಿಯಲ್ಲಿ ಪರಿತಪಿಸ್ತಾ ಇದ್ದಂತಹ ಒಂದು ರೀತಿಯನ್ನು ಗಮನಿಸ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಯಾರು? ಆ ಮಾದೇವ ಆಗಿರ್ತಕ್ಕಂಥ. ಅದನ್ನೇ ಇಲ್ಲಿ ಬಾಯಿ ಬಡ್ಕೋತಾನೆ ಸತ್ಯವಳ್ಳ ಬೇಡರ ಕನ್ನಯ್ಯ. ಬಾಯಿ ಬಡ್ಕೊಳ್ತಾ ಇದ್ದ. ಅದು ಏನಕ್ಕೆ ಅಂತಂದ್ರೆ, ಬೇಡರ ಕನ್ನಯ್ಯ ಇಂಥ ಹುಚ್ಚು ಗಂಗಮ್ಮ ಬಂದು ನಮ್ಮಪ್ಪನೇ ಗುಡಿಯೇ ಮುಚ್ಚುವಾಯ್ತು, ಇಂಥ ನಮ್ಮ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬದುಕೋದು ಏನಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಳ್ತಾ ಇದ್ದಾನೆ ಸತ್ಯವುಳ್ಳಂತಹ ಬೇಡರ ಕನ್ನಯ್ಯ. ಬ್ಯಾಡಗಂಪನೆ ಒಲಿದಾನೆ ನಾ ಬೇಡ್ಕೊತೀನಿ ಮಾದೇವ, ಬೇಡರಿಗೆ ಒಲಿದಂತಹ ಮಾದೇವನೇ ನಿಮ್ಮಲ್ಲಿ ಬೇಡ್ಕೊಳ್ತಾ ಇರ್ತಕ್ಕಂಥ ಇಷ್ಟೇ, ಪ್ರಾರ್ಥಿಸ್ಕೊಳ್ತಾ ಇರ್ತಕ್ಕಂಥ ಇಷ್ಟೇ. ನೀನು ಈಗ ಬಂದು ನಿನ್ನ ಮುಖವನ್ನು ತೋರಿಸದೇ ಇದ್ರೆ ನಾವು ಪ್ರಾಣನೂ ಸಹ ಬಿಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆ ಮಕ್ಕಳ ಬಾಯಿಯಲ್ಲೇ ಕೇಳ್ತಾನೆ. ಕೇಳಿದಂಥ ಸಂದರ್ಭದಲ್ಲಿ ನೋಡಿ, ನೀರಿನ ತೆರೆಯ ಒಡೆದಾನು ನನ್ನಪ್ಪ ತೇರಿ ಬೀಳ್ತಾನೆ. ಅಂದರೆ ಯಾವಾಗ ಆ ಮಾತನ್ನು ಕೇಳಿದ ತಕ್ಷಣ ಆ ನೀರಿನ ತೆರೆ ಅಂತಕ್ಕಂಥದ್ದು ಒಡೆದು ಆ ಮಾದೇವಾಗಿರ್ತಕ್ಕಂಥ ತೇಲಿ ಮೇಲಕ್ಕೆ ಬೀಳ್ತಾನೆ. ನೀರಿನ ತೆರೆಯ ಒಡೆದಾನು ನನ್ನಪ್ಪ ತೇಲಿ ಬೀಳ್ತಾನೆ. ನನ್ನಪ್ಪ ತೇಲಿ ಬಿದ್ಯಾನಲ್ಲೋ ನನ್ನ ಮೈಕಾರ ಮಾದೇವ, ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರಗರನೆ ತಿರ್ಗವನೇ ಅಂತ. ಅಂದರೆ ಯಾವಾಗ ಆ ಮಕ್ಕಳಾಗಿರ್ತಕ್ಕಂಥವ್ರು ಈಗ ನೀನು ಬಂದು ಮುಖ ಅಂತಕ್ಕಂಥ ತೋರಿಸದೇ ಇದ್ರೆ ನಾನು ಇವತ್ತು ಪ್ರಾಣ ಬಿಟ್ಟುಬಿಡ್ತೀನಿ ಅಂತ ಹೇಳಿದ ತಕ್ಷಣ ಆ ನೀರಿನ ತೆರೆ ಅಂತಕ್ಕಂಥದ್ದು ಒಡೆದು ಆ ಮಾದೇವಾಗಿರ್ತಕ್ಕಂಥ ಮೇಲಕ್ಕೆ ತೇಲಿ ಬಿದ್ದೋಗ್ತಾನೆ. ಆ ಮೇಲಕ್ಕೆ ತೇಲಿ ಬಿದ್ದೋದಂಥ ಸಂದರ್ಭದಲ್ಲಿ ನನ್ನಪ್ಪ ತೇಲಿ ಬಿದ್ಯಾನಲ್ಲೋ ನನ್ನ ಮೈಕಾರ ಮಾದೇವ, ನನ್ನ ಅಪ್ಪನೇ ನೀರಿನ ತೆರೆಯಲ್ಲಿ ನೀರಿನ ಸುಳಿಗೆ ಸಿಲುಕಿ ಗರ್ಗರ್ಗರ್ಗರ್ಗರ್ನೆ ತಿರುಗಿ ಅನಂತರ ತೇಲಿ ಮೇಲಕ್ಕೆ ಬೀಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮಾತು ಕೇಳ್ತಾರೆ, ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು ಅಂತ. ನೀರಿನ ಸುಳಿಗೆ ಸಿಲುಕಿದ ಮಾದೇವ ಗರಗರಗರನೆ ತಿರುಗುತ್ತಾನೆ. ಗರಗರಗರನೆ ಅಂದರೆ ಅನುಕರಣವ್ಯ ಪದ ಇದು. ಕರ್ಕರ ಗರಗರ ಪಟಪಟ ಚಟ ಚಟ ಇವುದು ನೀರಿನ ಸುಳಿಗೆ ಸಿಲುಕಿದಂತಹ ಮಾದೇವ ಗರಗರಗರನೆ ತಿರುಗಿ ಮೇಲಕ್ಕೆ ತೇಲಿ ಬೀಳ್ತಾನೆ. ಈಗ ಮಕ್ಕಳ ಬಾಯಿಯಲ್ಲಿ ಏನು ಬರುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ನೋಡಿ, ಸುತ್ತಮುತ್ತ ನೋಡವನೇ ಸತ್ಯವಂತ ಬೇಡರ ಕನ್ನಯ್ಯ. ಅಂದರೆ ಸುತ್ತಮುತ್ತ ನೋಡಿದಾನೆ ಆ ಸತ್ಯವಂತನಾಗಿರ್ತಕ್ಕಂಥ ಬೇಡರ ಕನ್ನಯ್ಯ. ನನ್ನ ಅಪ್ಪ ಹೇಳ್ಕೊಂಡಂಗೆ ಈ ಗಂಗೆ ನನ್ನೂ ಹೇಳ್ಕೊಂಡ್ಬಿಡ್ತಾಳೆ ಅಂತ. ಅಂದರೆ ನೀರಿನ ಸುಳಿಗೆ ಸಿಲುಕಿದಂತಹ ಮಾದೇವ ಹೇಗೆ ತಿರುಗಿದ ಗರಗರಗರನೆ ತಿರುಗಿ ಮೇಲಕ್ಕೆ ಯಾವಾಗ ತೇಲಿ ಬಿದ್ದೋಗ್ತಾನೋ ಆ ಸುತ್ತಮುತ್ತ ನೋಡಿದಂತಹ ಬೇಡರ ಕನ್ನಯ್ಯ ಆಗಿರ್ತಕ್ಕಂಥವನು ಈ ನನ್ನ ಅಪ್ಪನನ್ನು ಎಳ್ಕೊಂಡಂಗೆ ನೀರಿನ ಸುಳಿ ಒಳಗೆ ನನ್ನ ಅಪ್ಪ ಆಗಿರ್ತಕ್ಕಂಥ ಮಾದೇವನನ್ನು ಎಳ್ಕೊಂಡಂಗೆ ನನ್ನನ್ನು ಸಹ ಎಳ್ಕೊಂಡ್ಬಿಡ್ತಾಳೆ. ಯಾರು? ಈ ಕೆಟ್ಟ ಗಂಗೆ ಅಂತ ಹೇಳ್ಬಿಟ್ಟು ಬಲಿಯ ಕಲ್ಲು ತಬ್ಬವನೇ ಬಲವಾಗಿ ಹಿಡ್ಕೊಂಡು ನಿಂತವನೇ, ಬಲಿಯ ಕಲ್ಲು ತಬ್ಬವನೇ ಬಲವಾಗಿ ಹಿಡ್ಕೊಂಡು ನಿಂತವನೇ ಅಂತಂತ. ಇಲ್ಲಿ ಬಲಿಯ ಕಲ್ಲು ಅಂತಂದ್ರೆ ಆ ದೇವಸ್ಥಾನದ ಮುಂದೆ ಒಂದು ಕಲ್ಲನ್ನು ನಿಲ್ಲಿಸಿರ್ತಾರೆ, ನೋಡಬೇಕು. ಎದುರುಗಡೆಗೆ ಒಂದು ಕಲ್ಲು ಬಲಿಯ ಕಲ್ಲು ಅಂತ ನಿಲ್ಲಿಸಿರ್ತಾರೆ. ಆ ಬಲಿಯ ಕಲ್ಲನ್ನು ಹಿಡ್ಕೊಂಡು ದಪ್ಪಕ್ಕೆ ತಪ್ಕೊಂಡ್ಬಿಟ್ಟಿದ್ದಾನೆ. ಯಾಕಂತಂದ್ರೆ ಈ ಹುಚ್ಚು ಗಂಗಮ್ಮ ಆಗಿರ್ತಕ್ಕಂಥ ನನ್ನ ಅಪ್ಪ ಆಗಿರ್ತಕ್ಕಂಥ ಮಾದೇವನನ್ನ ನೀರಿನ ಸುಳಿ ಒಳಗೆ ಎಳ್ಕೊಂಡಂಗೆ ನನ್ನನ್ನು ಸಹ ಎಳ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬಲಿಯ ಕಲ್ಲನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತಿದ್ದಾನೆ ಆ ಬೇಡರ ಕನ್ನಯ್ಯ. ನಿಂತ್ಕೋಬೇಕಾದ್ರೆ ಕಾರಯ್ಯ ಮತ್ತು ಬಿಲ್ಲಯ್ಯ ನೋಡಿದ್ರು, ಕಣ್ಣಲ್ಲಿ ನೀರು ಕಡಗಿದ್ರು. ಆ ಬೇಡರ ಕನ್ನಯ್ಯ ಯಾವಾಗ ಆ ಒಂದು ಬಲಿಯ ಕಲ್ಲನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾ ಇದ್ದಾನೋ ಇದನ್ನು ನೋಡಿದಂತಹ ಕಾರಯ್ಯ ಮತ್ತು ಬಿಲ್ಲಯ್ಯರಾಗಿರ್ತಕ್ಕಂಥ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ಕಣ್ಣಲ್ಲಿ ನೀರು ಸುರಿಸಿ ಅವ್ರು ಈ ಮನಸ್ಸಿನಲ್ಲಿ ಏನು ಅನ್ಕೊಳ್ತಾರೆ ಅಂತಕ್ಕಂಥದ್ದು ನೋಡಿ. ನಮಗೆ ಬಿಟ್ಟು ಮಾದೇವ ನೀನು ಗಂಗೆ ಒಳಗೆ ಹೋದೆಯಾ ಅಂತ. ಸ್ವಾಮಿ, ನಮ್ಮನ್ನ ಹೀಗೆ ಬಿಟ್ಬಿಟ್ಟು ನೀನು ಮಾತ್ರ ಗಂಗೆ ಒಳಗೆ ಒಳಗೋದಿಯಪ್ಪ ಅಂತ ಇಲ್ಲಿ ಆ ಮಕ್ಕಳಾಗಿರ್ತಕ್ಕಂಥ ಪರಿತಪಿಸ್ತಾ ಇದ್ದಾರೆ. ಯಾವ ರೀತಿ ಅವ್ರ ಬಾಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ನೋಡಿ. ನಮಗೆ ಬಿಟ್ಟು ಮಾದೇವ ನೀನು ಗಂಗೆ ಒಳಗೆ ಹೋದೆಯಾ, ನಮ್ಮನ್ನು ಹೀಗೆ ಬಿಟ್ಟು ನೀನು ಮಾತ್ರ ಗಂಗೆ ಒಳಗೆ ಹೋಗಿ ಸೇರಿ ಬಿಟ್ಕೊಂಡ್ಬಿಟ್ಟಿಯಾ ನೋಡಿ. ಗುರುವಿಗೆ ಶಿಷ್ಯರೇ ಇಲ್ವಲ್ಲೋ, ಶಿಷ್ಯರಿಗೆ ಗುರುವೇ ಇಲ್ವಲ್ಲೋ. ಅಂದರೆ ಗುರುವಿಗೆ ಶಿಷ್ಯರೇ ಇಲ್ಲದಂತೆ ಆಯಿತು ಮತ್ತು ಶಿಷ್ಯರಿಗೆ ಗುರುವೇ ಇಲ್ಲದಂತೆ ಆಯ್ತಲ್ಲಪ್ಪ.
ನಾವು ಸತ್ರು ಚಿಂತಿಲ್ಲ ಕಣ್ರು, ನಮ್ಮಪ್ಪ ಮಹಾದೇವನನ್ನ ಇಟ್ಕೊಳ್ರು. ನೋಡಿ ಆ ಮಕ್ಕಳ ಬಾಯಲ್ಲಿ ಏನು ಬರುತ್ತೋ, ನಾವು ಸತ್ರು ಚಿಂತೆ ಇಲ್ಲ ಕಣ್ರು, ನಮ್ಮಪ್ಪ ಮಹಾದೇವನನ್ನ ಇಟ್ಕೊಳ್ರು, ನಮ್ಮಪ್ಪ ಮಹಾದೇವ ಮುಳುಗೋಗದಾಗೆ ನೋಡ್ಕೊಳ್ರು ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ನಮಗೆ ಹಿಂಗೆ ಬಿಟ್ಟು ಮಹಾದೇವ ನೀನು ಗಂಗೆ ಒಳಗೆ ಹೋದಯ್ಯ, ನಮ್ಮನ್ನು ಹೀಗೆ ಬಿಟ್ಟು ನೀನು ಮಾತ್ರ ಗಂಗೆ ಒಳಗೆ ಹೋಗ್ಬಿಟ್ಟಪ್ಪ ದೇವರೇ. ಈಗ ಯಾಗಿದೆ ಅಂತಂದರೆ ಗುರುವಿಗೆ ಶಿಷ್ಯರೇ ಇಲ್ಲದಾಗೆ, ಶಿಷ್ಯರಿಗೆ ಗುರುವೇ ಇಲ್ಲದಾಗೆ ಆಗಿಬಿಟ್ಟಿದೆ. ನಾವು ಸತ್ತು ಚಿಂತೆ ಇಲ್ಲ ದೇವರೇ, ಆದರೆ ನನ್ನ ಅಪ್ಪ ಆಗಿರ್ತಕ್ಕಂಥ ಮಹಾದೇವನನ್ನು ಇಟ್ಕೊಳ್ರೋ ಅಂತ ಆ ಮಕ್ಕಳಾಗಿರ್ತಕ್ಕಂಥವ್ರು ಪರಿತಪಿಸ್ತಾ ಇದ್ದಂತಹ ರೀತಿಯನ್ನು ನೋಡ್ತಾನೆ ಶಿವ, ಗಮನಿಸ್ತಾ ಇದ್ದಾನೆ. ಈ ಜಗವಾಳುವ ಗುರುದೇವನ ನಾವು ಹೋಗಿ ಇವತ್ತು ಇದೆಯಾನ, ಈ ಜಗತ್ತನ್ನು ಆಳುವಂತಹ ಗುರುದೇವನ ಹತ್ರ ಹೋಗಿ ನಾವು ಬೇಡಿಕೊಳ್ಳೋಣ. ಏನಂತ ನೋಡಿ, ಹಾಲು ಬೆಣ್ಣೆ ಕೊಟ್ಟೆಲ್ಲ ಗುರುವೇ ಎತ್ತವನಂಗೆ ಸಲಹವಿದೆ ಅಂದರೆ ಇಲ್ಲಿ ನಮಗೆ ಹಾಲು ಬೆಣ್ಣೆ ಕೊಟ್ಟು ಎತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹಿದೆ, ನಮ್ಮನ್ನು ರಕ್ಷಣೆ ಮಾಡಿದೆ ಅಲ್ವೇ ದೇವರೇ. ಈಗ ನಮ್ಮನ್ನು ಮಾತ್ರ ಬಿಟ್ಬಿಟ್ಟು ನೀನು ಗಂಗೆ ಒಳಗೆ ಹೋಗ್ಬಿಟ್ಟಿಯಾ? ಯಾಕೆ ಅಂತಂದರೆ ಹಾಲು ಬೆಣ್ಣೆ ಕೊಟ್ಟಲ್ಲಪ್ಪ ಗುರುವೇ, ನಮಗೆ ಹಾಲು ಮತ್ತು ಬೆಣ್ಣೆಯನ್ನು ಕೊಟ್ಟು ಎತ್ತ ತಾಯಿಯಂತೆ ತಾಯಿ ಆಗಿರ್ತಕ್ಕಂಥ ಮಗುವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾಳೋ ಅದೇ ರೀತಿಯಾಗಿ ನಮಗೂ ಸಹ ಎತ್ತ ತಾಯಿಯಂತೆ ಹಾಲು ಮತ್ತು ಬೆಣ್ಣೆಯನ್ನು ಕೊಟ್ಟು ನಮ್ಮನ್ನು ಸಲಹಿದೆ, ರಕ್ಷಣೆ ಮಾಡದೆ ಸಾಕಿದೆ. ನಮಗೆ ಗೆಡ್ಡೆ ಗೆಣಸು ಕೊಡಲಿಲ್ಲ, ಹಾಲು ತುಪ್ಪ ಕೊಟ್ಟಲ್ಲಪ್ಪ ಅಂದರೆ ನಮಗೆ ಯಾವತ್ತೂ ಸಹ ನೀನು ಗೆಡ್ಡೆ ಗೆಣಸನ್ನು ಕೊಡದೆ ಹಾಲು ಬೆಣ್ಣೆ ತುಪ್ಪವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದೆ ಅಂತ ಹೇಳ್ಬಿಟ್ಟು ಆ ಮಕ್ಕಳಾಗಿರ್ತಕ್ಕಂಥವ್ರು ಅಂತ ಇರಬೇಕಾದ್ರೆ, ಇಂಥ ಹಾಲು ಬೆಣ್ಣೆ ಕೊಟ್ಟಪ್ಪ ನಾವೆಂದಿಗೂ ನಿನ್ನ ಮರೆಯಾವು ಅಂದರೆ ಇಂಥ ಹಾಲು ಬೆಣ್ಣೆ ಕೊಟ್ಟು ನಮ್ಮನ್ನು ಸಾಕಿ ಸಲಹಿದ ದೇವರೇ, ನಿಮ್ಮನ್ನು ಯಾವತ್ತಿಗೂ ಸಹ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಮಕ್ಕಳ ಮಾತು ಕೇಳ್ತಾ ಇದ್ದಾರೆ. ಆ ಮಕ್ಕಳ ಬಾಯಿಂದ ಏನು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾನೆ ಯಾರು? ಮಹಾದೇವ. ನೋಡಿ, ಮಕ್ಕಳ ಮಾತು ಕೇಳೋರೆ ನನ್ನ ಮಕ್ಕಳಿಗೊಳಿದ ಮಹಾದೇವ. ಆ ಮಕ್ಕಳ ಮಾತನ್ನು ಕೇಳಿ ಮಹಾದೇವ ಆಗಿರ್ತಕ್ಕಂಥ ಮಕ್ಕಳಿಗೆ ಒಲಿತಾನೆ. ಅದಕ್ಕೆ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ. ಯಾವ ಮಾತುಗಳನ್ನು ಈ ನಾವು ಸತ್ರು ಚಿಂತೆ ಇಲ್ಲ ಕಂಡ್ರೋ, ನಮ್ಮ ಅಪ್ಪನನ್ನ ಇಟ್ಕೊಂಡ್ರು. ಯಾಕಂತಂದರೆ ಇಲ್ಲಿ ಗುರುವಿಗೆ ಶಿಷ್ಯರೇ ಇಲ್ಲದಾಗೆ, ಶಿಷ್ಯರಿಗೆ ಗುರುವೇ ಇಲ್ಲದಾಗೆ ಆಗೋಗಿದೆ. ಅದಕ್ಕಾಗಿ ನಾವು ಸತ್ರು ಚಿಂತೆ ಇಲ್ಲ ಕಂಡ್ರೋ, ನಮ್ಮ ಅಪ್ಪನ ಹಿಡ್ಕೊಳ್ಳಿ. ಯಾಕಂತಂದರೆ ಗೆಡ್ಡೆ ಗೆಣಸುಗಳನ್ನು ಕೊಡದೆ ಹಾಲು ಬೆಣ್ಣೆ ತುಪ್ಪವನ್ನು ಕೊಟ್ಟು ಎತ್ತ ತಾಯಿಯಂತೆ ರಕ್ಷಣೆ ಮಾಡಿದಂತಹ ದೇವರೇ ಅಂತೇಳ್ಬಿಟ್ಟು ಆ ಮಕ್ಕಳ ಬಾಯನ್ನು ಕೇಳ್ತಾ ಇದ್ದಾನೆ. ಮಕ್ಕಳ ಮಾತು ಕೇಳೋರೆ ನನ್ನ ಮಕ್ಕಳಿಗೊಳಿದ ಮಹಾದೇವ. ಈ ಮಕ್ಕಳಿಗೆ ಒಲಿತಾನೆ ದೇವರು. ತಬ್ಬಿಕೊಂಡಿಳಿಯುವ ಮಕ್ಕಳ ಪ್ರೇಮಕ್ಕೆ ಒಲಿದಾರು ಮಹಾದೇವ. ಅಂದರೆ ಈ ಮಕ್ಕಳು ಆಗಿರ್ತಕ್ಕಂಥವ್ರು, ಈ ಶಿಶು ಮಕ್ಕಳು ಆಗಿರ್ತಕ್ಕಂಥ ತನ್ನ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಗೆ, ತನ್ನ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಭಕ್ತಿಗೆ ಆ ಮಹಾದೇವ ಆಗಿರ್ತಕ್ಕಂಥ ಆ ಶಿಶು ಮಕ್ಕಳಿಗೆ ಒಲಿತಾನೆ. ಆ ಮಕ್ಕಳ ಯಾವುದಕ್ಕೆ ಒಲಿತಾನೆ? ಆ ಶಿಶು ಮಕ್ಕಳ ಪ್ರೇಮಕ್ಕೆ ಆ ಮಹಾದೇವ ಆಗಿರ್ತಕ್ಕಂಥವನು ಒಲಿತಾನೆ. ಮಹಾದೇವ ಹೇಗೆ ಒಲಿದಂತಂದರೆ ಆ ಮಹಾದೇವ ಆ ಶಿಶು ಮಕ್ಕಳ ಪ್ರೇಮಕ್ಕೆ, ಆ ಶಿಶು ಮಕ್ಕಳ ಪ್ರೀತಿಗೆ ಒಲಿತಾನೆ. ಒಲಿದು ಏನು ಮಾಡ್ತಾನೆ ಅಂತಕ್ಕಂಥದ್ದು, ಇಂಥ ಭಕ್ತಿವಂತ ಮಕ್ಕಳ ಸ್ವಾಮಿ ತಮ್ಮ ಎಡಬಲದಲ್ಲಿ ತಬ್ಬುವರೇ ಅಂದರೆ ಇಂಥ ಭಕ್ತಿವಂತ ಮಕ್ಕಳ ಇಂದ ನಾನಾದೆ ಮುದ್ದು ಮಹಾದೇವ. ಇಂಥ ಭಕ್ತಿವಂತ ಮಕ್ಕಳಿಂದ ನಾನಾದೆ ಮುದ್ದು ಮಹಾದೇವ. ಅದರ ಜೊತೆಗೆ ಇಂಥ ಭಕ್ತಿವಂತ ಮಕ್ಕಳ ಕಡೆಯಿಂದ ನಾನು ದೇವರಾಗಿ ಅನಿಸ್ಕೊಂಡೆ ಅಂತೇಳ್ಬಿಟ್ಟು ನನ್ನ ಶಿಶು ಮಕ್ಕಳ ಪ್ರೀತಿಯಿಂದ ನಾನಾದೆ ಮಕ್ಕಳ ಮಹಾದೇವ. ಈ ಶಿಶು ಮಕ್ಕಳ ಪ್ರೀತಿಯಿಂದ ಪ್ರೇಮದಿಂದ ನಾನು ಮಹಾದೇವನಾದೆ ಅಂತೇಳ್ಬಿಟ್ಟು ಆ ದೇವರು ತಮ್ಮಲ್ಲೇ ತಾವು ಭಾವಿಸ್ಕೊಳ್ತಾ ಮಹಾದೇವ ಮಳೆಗೆ ಸನ್ನೆ ಮಾಡಿ ಮೂಲೋಕಕ್ಕೆ ಕಳವರೇ ಅಂದರೆ ಈಗಾಗಲೇ ಮಹಾದೇವನೇ ಆತನೇ ಯಾವುದನ್ನು ಕಳಿಸಿದ್ದು, ದೇವೇಂದ್ರನ ಕರೆಸಿ ಕಗ್ಗ ಜೋರಾಗಿ ರಭಸವಾಗಿ ಮಳೆ ಬೀಳುವಂತೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಹಳ್ಳ ಕೊಳ್ಳ ತುಂಬಿ ತುಳುಕುವಂತೆ ಮಳೆಯಾದ ಮಳೆಯನ್ನು ಕಳಿಸ್ಬೇಕಂತ ದೇವೇಂದ್ರನ ಸಹಾಯವನ್ನು ಬೇಡಿದ್ದಂತಹ ಮಹಾದೇವ ಈಗ ಆ ಮಳೆಗೆ ಸನ್ನೆ ಮಾಡ್ತಾ ಇದ್ದಾನೆ. ಅಂತಂದರೆ ಇನ್ನು ಸುರಿಯೋದು ಬೇಡ, ನೀವು ನಿಲ್ಲಿಸ್ಬಿಡಿ, ನಿಮ್ಮ ರೌದ್ರತೆಯನ್ನು ನೀವು ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಆ ಮಾಯದ ಮಳೆಗೆ ಸನ್ನೆ ಮಾಡಿ ಮೂಲೋಕಕ್ಕೆ ಕಳಿಸ್ಬಿಟ್ಟ ನಂತರ ಕಾರಯ್ಯ ಕಂಡ್ರೆ ಕರ್ಣನಪ್ಪಂಗೆ, ಕಾರಯ್ಯನನ್ನ ಕಂಡ್ರೆ ತುಂಬ ಕರುಣೆ ನನ್ನ ಅಪ್ಪಂಗೆ, ಬಿಲ್ಲಯ್ಯನ ಕಂಡ್ರೆ ಬಲು ಪ್ರೇಮ. ಕಾರಯ್ಯನನ್ನ ಕಂಡ್ರೆ ತುಂಬ ಕರುಣೆ, ಬಿಲ್ಲಯ್ಯನ ಕಂಡ್ರೆ ತುಂಬ ಪ್ರೇಮ. ಇಂತಹ ಕಾರಯ್ಯ ಮತ್ತು ಬಿಲ್ಲಯ್ಯರನ್ನ ಮಕ್ಕಳನ್ನು ಎತ್ತಿ ಎಗಲೊತ್ತುಕೊಂಡು ಈ ಮಕ್ಕಳನ್ನು ಎಗಲಲ್ಲಿ ಆ ಕಡೆ ಒಬ್ಬರನ್ನ ಈ ಕಡೆ ಕಾರಯ್ಯನನ್ನ ಬಿಲ್ಲಯ್ಯನನ್ನ ಎಗಲಲ್ಲಿ ಒತ್ಕೊಂಡು ಗುಡಿಗೆ ಬಂದಾರು. ಗುಡಿಗೆ ಅಂತಂದರೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಯಾರು? ಮಹಾದೇವ. ನಂಬಿದವರ ಮನದಲ್ಲಿ ಮಹಾದೇವ ನನ್ನಪ್ಪ ತುಂಬಿ ತುಳುಕ್ಯಾರೋ. ನಂಬಿದವರ ಮನದಲ್ಲಿ ಮಹಾದೇವ ಆಗಿರ್ತಕ್ಕಂಥಾನೆ ಯಾವತ್ತೂ ಸಹ
ತುಂಬಿ ತುಳುಕ್ತಾ ಇರ್ತಾರೆ. ನಂಬಿದವರಿಗೆ ಆ ದೇವರಾಗಿರ್ತಕ್ಕಂಥವ್ರು ಯಾವತ್ತೂ ಸಹ ಮೋಸ ಮಾಡೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಮಗೂ ಸಹ ಸಹಾಯವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಯಾವ ರೀತಿಯಲ್ಲಿ ಅಂತಂದರೆ, ಈಗಾಗಲೇ ಹಿಂದಿನ ಪದ್ಯದಲ್ಲಿ ನೀವು ನೋಡಿದಿರಿ, ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೇರಿದವರು ಯಾರೋ, ಬೆಟ್ಟದ ತುದಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರನ್ನು ಹೆರೆದವರು ಯಾರೋ, ಎಲ್ಲರನ್ನೂ ಸಹ ಅವರು ಇದಕ್ಕೆ ಸಂಶಯವಿಲ್ಲ ಅಂತ. ಅಂದರೆ ಎಲ್ಲರನ್ನೂ ಸಹ ಮಾದೇವಾಗಿರ್ತಕ್ಕಂಥವನ್ನ ಕಾಪಾಡ್ತಾನೆ. ಅದನ್ನೇ ಯಾರಿಗೆ ಅಂತಂದರೆ, ನಂಬಿದವರಂತಹ ಮನದಲ್ಲಿ ಮಾದೇವ ಯಾವತ್ತೂ ಅಷ್ಟೇ ತುಂಬಿ ತುಳುಕ್ತಾ ಇರ್ತಾನೆ ಅಂತಕ್ಕಂಥದ್ದು. ಇದು ಒಂದಂಕದ ಪ್ರಶ್ನೆ ಕೇಳ್ತಾನೆ. ನಂಬಿದವರ ಮನದಲ್ಲಿ ಮಾದೇವ ಹೇಗಿರ್ತಾನೆ ಅಂದರೆ, ನಂಬಿದವರ ಮನದಲ್ಲಿ ಮಾದೇವ ಸದಾ ತುಂಬಿ ತುಳುಕಿ ಇರುತ್ತಾನೆ ಅಂತಕ್ಕಂಥದ್ದು. ಸೊ ಇಷ್ಟು ಈ ಒಂದು ಪದ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಸಾರಾಂಶ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ವಿಡಿಯೋವನ್ನು ಕಳಿಸ್ತೀನಿ. ಅದಾದ ನಂತರ ನೀವು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ನನಗೆ ಬರೆದು ನೀವು ಸೆಂಡ್ ಮಾಡಬೇಕಾಗುತ್ತೆ. ಈ ತರಗತಿಗೆ ವಂದನೆಗಳು.